ಭಾನುವಾರ ಚೆನ್ನೈ ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋಲೋ ಮೂಲಕ 18ನೇ ಸೀಸನ್ ಐಪಿಎಲ್ನ ಆರಂಭ ಮಾಡಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸತತ 13ನೇ ಬಾರಿಗೆ ಐಪಿಎಲ್ ಆವೃತ್ತಿಯ ಮೊದಲ ಪಂದ್ಯವನ್ನು ಸೋತಿದ್ದಾರೆ. ಆದರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಸೋಲ್ತು ಅನ್ನೋದಕ್ಕಿಂತ ರೋಹಿತ್ ಶರ್ಮಾಗೆ ಆದ ಅವಮಾನವೇ ಸದ್ದು ಮಾಡ್ತಾ ಇದೆ. ಟೀಂ ಇಂಡಿಯಾ ನಾಯಕನಿಗೆ ಐಪಿಎಲ್ನಲ್ಲಿ ಬೆಲೆಯೇ ಇಲ್ಲದಾಯ್ತಾ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾನುವಾರ ಚಪಾಕ್ನಲ್ಲಿ ನಡೆದಂತ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 4 ವಿಕೆಟ್ಗಳ ಗೆಲುವನ್ನು ಕಂಡಿದೆ. ಟಾಸ್ ಗೆದ್ದಂತ ಸಿಎಸ್ಕೆ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಅದರಂತೆ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಓಪನರ್ ಆಗಿ ಕಣಕ್ಕಿಳಿದ್ರು. ಬಟ್ ಬ್ಯಾಡ್ ಲಕ್ ಏನಂದ್ರೆ ರೋಹಿತ್ ಶರ್ಮಾ ಅವರ ಬ್ಯಾಟ್ ಸದ್ದು ಮಾಡೋ ಮುನ್ನವೇ ಪೆವಿಲಿಯನ್ ಸೇರ್ಕೊಂಡ್ರು. ಖಾತೆ ತೆರೆಯದೆ ಔಟ್ ಆದ ರೋಹಿತ್ ಶರ್ಮಾ. ಮುಂಬೈ ಇಂಡಿಯನ್ಸ್ ಪರ ರಿಯಾನ್ ರಿಕಾಲ್ಟನ್ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ರೋಹಿತ್ ಶರ್ಮಾಗೆ ಲಕ್ ಕೈ ಕೊಟ್ಟಿತ್ತು. 4 ಬಾಲ್ಗಳನ್ನು ಫೇಸ್ ಮಾಡಿ ಡಕ್ಔಟ್ ಆದ್ರು. 0ಗೆ ವಿಕೆಟ್ ಒಪ್ಪಿಸುವ ಮೂಲಕ ಐಪಿಎಲ್ನಲ್ಲಿ ಕೆಟ್ಟ ದಾಖಲೆಯನ್ನು ಕೂಡ ಬರೆದ್ರು. ಟೂರ್ನಿಯ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ 0ಗೆ ಔಟ್ ಆದಂತ ಆಟಗಾರರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಜಂಟಿ ಅಗ್ರಸ್ಥಾನಕ್ಕೇರಿದ್ದಾರೆ. ಇದು ಐಪಿಎಲ್ನಲ್ಲಿ ರೋಹಿತ್ ಅವರ 18ನೇ 0. ಆಸ್ಟ್ರೇಲಿಯಾದ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ಭಾರತದ ದಿನೇಶ್ ಕಾರ್ತಿಕ್ ಕೂಡ ತಲಾ 18 ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ರು. ಇವರಿಬ್ಬರ ಜೊತೆ ರೋಹಿತ್ ಶರ್ಮಾ ಈಗ ಟಾಪ್ ಪ್ಲೇಸ್ನಲ್ಲಿದ್ದಾರೆ. ಬ್ಯಾಟಿಂಗ್ ಮಾಡಿದ ರೋಹಿತ್ಗೆ ಸಿಗಲಿಲ್ಲ ಫೀಲ್ಡಿಂಗ್ ಚಾನ್ಸ್. ಇದೇ ನೋಡಿ ಆಗಿದ್ದು. ರೋಹಿತ್ ಶರ್ಮಾ ಬ್ಯಾಟಿಂಗ್ನಲ್ಲಿ 0 ಸುತ್ತಿದ್ದಕ್ಕೆ ಅಟ್ಲೀಸ್ಟ್ ಫೀಲ್ಡಿಂಗ್ನಲ್ಲಾದ್ರೂ ಅವರನ್ನ ನೋಡೋಣ ಅಂತ ಫ್ಯಾನ್ಸ್ ಕಾಯ್ತಾ ಇದ್ರು. ಬಟ್ ರೋಹಿತ್ ಫೀಲ್ಡಿಂಗ್ಗೆ ಬರಲೇ ಇಲ್ಲ. ಅವರನ್ನ ಬೆಂಚ್ ಕಾಯಿಸಲಾಯಿತು. ಅವರ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಘ್ನೇಶ್ ಪುತ್ತೂರ್ ಅವರನ್ನ ಕಣಕ್ಕಿಳಿಸಲಾಯಿತು. ಮೊದಲೇ ಹಾರ್ದಿಕ್ ಪಾಂಡ್ಯ ಟೀಮ್ನಲ್ಲಿರಲಿಲ್ಲ. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಕಾಣಿಸಿಕೊಂಡಿದ್ರು. ಇತ್ತ ಅನುಭವಿ ಆಟಗಾರ ರೋಹಿತ್ ಶರ್ಮಾ ಅವರನ್ನ ಈ ಪಂದ್ಯದ ಫೀಲ್ಡಿಂಗ್ ವೇಳೆ ಬೆಂಚ್ ಕಾಯಿಸಿರೋದೇ ಈಗ ಚರ್ಚೆಗೆ ಕಾರಣವಾಗಿದೆ. ಮುಂಬೈ ಇಂಡಿಯನ್ಸ್ ತಂಡಕ್ಕೆ 5 ಟ್ರೋಫಿಗಳನ್ನ ಗೆದ್ದುಕೊಟ್ಟಿರುವಂತ ನಾಯಕನನ್ನ ಮೈದಾನದಿಂದ ಹೊರಗಿಟ್ಟಿರೋದೇ ಹಾಟ್ ಟಾಪಿಕ್ ಆಗಿದೆ. ರೋಹಿತ್ ಟೀಮ್ನಲ್ಲಿದ್ರೆ ಮುಂಬೈಗಿತ್ತ ಗೆಲುವಿನ ಚಾನ್ಸ್. ರೋಹಿತ್ ಶರ್ಮಾ ಹೇಳಿ ಕೇಳಿ ಯಶಸ್ವಿ ನಾಯಕ. ಅದು ಟೀಮ್ ಇಂಡಿಯಾದಲ್ಲಾದ್ರೂ ಸರಿ, ಐಪಿಎಲ್ನಲ್ಲಾದ್ರೂ ಅಷ್ಟೇ. ಐಪಿಎಲ್ನಲ್ಲಿ ಇದೇ ಎಂಐ ತಂಡಕ್ಕೆ 5 ಟ್ರೋಫಿಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಅಲ್ಲದೆ ಭಾರತಕ್ಕೆ ಬ್ಯಾಕ್ ಟು ಬ್ಯಾಕ್ 2 ಐಸಿಸಿ ಟೂರ್ನಿಗಳಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. ಇತ್ತೀಚೆಗಷ್ಟೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಶಸ್ವಿಯಾಗಿ ತಂಡವನ್ನ ಮುನ್ನಡೆಸಿರುವಂತ ರೋಹಿತ್ ಶರ್ಮಾ ಅವರ ನಾಯಕತ್ವದ ತಂತ್ರಗಾರಿಕೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಹೀಗಾಗಿ ಹಿಟ್ ಮ್ಯಾನ್ ಮೈದಾನದಲ್ಲಿ ಇದ್ದಿದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಒಂದಷ್ಟು ಟಿಪ್ಸ್ ಕೊಡ್ತಾ ಇದ್ರು. ಅವರು ಆಡದೇ ಇದ್ರು ಅವರ ಅನುಭವ ಮುಂಬೈಗೆ ಪ್ಲಸ್ ಆಗ್ತಾ ಇತ್ತು. ಪಾಂಡ್ಯ ಆಬ್ಸೆನ್ಸ್ ನಲ್ಲೂ ರೋಹಿತ್ ರನ್ನ ಫೀಲ್ಡಿಂಗ್ ವೇಳೆ ಹೊರಗಿಟ್ಟು ಮುಂಬೈ ಎಡವಟ್ಟು ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಸೋಲನ್ನ ಕಂಡಿದೆ. ಮುಂಬೈನಲ್ಲಿ ರೋಹಿತ್ಗೆ ಪದೇ ಪದೇ ಅವಮಾನ. ಅಷ್ಟಕ್ಕೂ ಮುಂಬೈ ಟೀಮ್ನಲ್ಲಿ ರೋಹಿತ್ ಶರ್ಮಾರನ್ನ ಈ ರೀತಿ ನಡೆಸಿಕೊಳ್ತಾ ಇರೋದು ಹೊಸದೇನೂ ಅಲ್ಲ. ಕಳೆದ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹಿಟ್ ಮ್ಯಾನ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿತ್ತು. ಅಷ್ಟೇ ಅಲ್ಲದೆ ಅವರ ಬದಲಿಗೆ ಹಾರ್ದಿಕ್ ಪಾಂಡ್ಯ ಅವರನ್ನ ಕರೆತಂದು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿತ್ತು. ಈ ಬಗ್ಗೆ ಖುದ್ದು ಹಿಟ್ ಮ್ಯಾನ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಹೀಗಾಗಿ 2025ರ ಐಪಿಎಲ್ಗೆ ರೋಹಿತ್ ಶರ್ಮಾ ಮುಂಬೈ ತಂಡ ಬಿಡ್ತಾರೆ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದ್ರೆ ರೋಹಿತ್ ಶರ್ಮಾ ಅದೇ ಟೀಮ್ನಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಟೀಮ್ ಇಂಡಿಯಾದಲ್ಲಿ ನಾಯಕನಾಗಿ ಐಪಿಎಲ್ನಲ್ಲಿ ಜಸ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ರು. ಮುಂಬೈ ಫ್ರಾಂಚೈಸಿ ಅವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ಈಗ ಸೀಸನ್ನ ಮೊದಲ ಪಂದ್ಯದಲ್ಲೇ ಬೆಂಚ್ ಕಾಯಿಸಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ನನ್ನ ಕಣಕ್ಕಿಳಿಸೋಕೆ ತಿಲಕ್ ವರ್ಮಾ, ನಮನ್ ಧೀರ್ ರಂತಹ ಆಟಗಾರರು ತಂಡದಲ್ಲಿದ್ರು ಕೂಡ ರೋಹಿತ್ ಶರ್ಮಾ ಅವರನ್ನ ಡಕೌಟ್ನಲ್ಲಿ ಕೂರಬೇಕಾಗಿ ಬಂದದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಟ್ನಲ್ಲಿ ರೋಹಿತ್ ಶರ್ಮಾ ವಿಶ್ವ ಕ್ರಿಕೆಟ್ನ ಸಕ್ಸಸ್ಫುಲ್ ಸ್ಕಿಪ್ಪರ್ ಅಂಡ್ ಪ್ಲೇಯರ್. ಐಪಿಎಲ್ನಲ್ಲೂ ಸಾಕಷ್ಟು ದಾಖಲೆಗಳನ್ನು ಬರೆದಿದ್ದಾರೆ. ರೋಹಿತ್ ಶರ್ಮಾ ಅವರು 2 ತಂಡಗಳ ಪರ ಐಪಿಎಲ್ ಇತಿಹಾಸದಲ್ಲಿ 258 ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ 253 ಇನ್ನಿಂಗ್ಸ್ಗಳಲ್ಲಿ 29.58ರ ಸರಾಸರಿಯಲ್ಲಿ 6,628 ರನ್ ಗಳಿಸಿದ್ದಾರೆ. ಅದರಲ್ಲಿ 2 ಶತಕ, 43 ಅರ್ಧ ಶತಕಗಳಿವೆ. ಅಷ್ಟೇ ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದವರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಅವರು 3ನೇ ಸ್ಥಾನದಲ್ಲಿದ್ದಾರೆ. 8,063 ರನ್ ಕಲೆ ಹಾಕಿರುವಂತಹ ವಿರಾಟ್ ಕೊಹ್ಲಿ ಟಾಪ್ 1 ಪ್ಲೇಸ್ನಲ್ಲಿದ್ರೆ 6,769 ರನ್ ಗಳಿಸಿರುವಂತಹ ಶಿಖರ್ ಧವನ್ 2ನೇ ಪ್ಲೇಸ್ನಲ್ಲಿದ್ದಾರೆ. ಅಲ್ಲದೆ ಇದೇ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಐಪಿಎಲ್ನಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದೆ. 5 ಟ್ರೋಫಿಗಳನ್ನ ಗೆದ್ದು ಬೀಗಿದ್ದಾರೆ. ಆದ್ರೆ ಕಳೆದ ವರ್ಷ ಮುಂಬೈ ಇಂಡಿಯನ್ ಫ್ರಾಂಚೈಸಿ ಅಚ್ಚರಿಯ ರೀತಿಯಲ್ಲಿ ರೋಹಿತ್ ಶರ್ಮಾ ಅವರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯರನ್ನ ಕರೆತಂದು ಪಟ್ಟವನ್ನ ಕಟ್ಟಿದ್ರು. ಇದೀಗ ರೋಹಿತ್ ರನ್ನ ಬೆಂಚ್ನಲ್ಲಿ ಕೂರಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ರೋಹಿತ್ ವಿಚಾರದಲ್ಲಿ ಎಂಐ ತಂಡ ಎಚ್ಚೆತ್ತುಕೊಳ್ಳದೇ ಇದ್ರೆ ಕಳೆದ ಬಾರಿಯಂತೆ ಹೀನಾಯ ಪ್ರದರ್ಶನ ನೀಡಿ ಎಲ್ಲರಿಗಿಂತ ಮೊದಲನೇದಾಗಿ ಟೂರ್ನಿಯಿಂದ ಹೊರಬೀಳೋದಂತೂ ಪಕ್ಕ. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾರನ್ನ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಬೆಂಚ್ ಕಾಯಿಸಿದ್ದು ಸರಿನಾ ಅನ್ನೋದನ್ನ
ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.